ಪರವಶನಾದನು ಅರಿಯುವ ಮುನ್ನವೇ. ಅಧ್ಯಾಯ 34. ಆರ್ಯನ ಮಾತುಗಳನ್ನು ಕೇಳಲು ಸಿದ್ಧಳಿರಲಿಲ್ಲ ದಿಯಾ. ಅವಳಿಗೆ ಹೇಗಾದರೂ ಆಸ್ತಿಯನ್ನ ದಕ್ಕಿಸಿಕೊಳ್ಳಲೇಬೇಕಿತ್ತು. ಆರ್ಯ, ಯಾಕೆ ಅರ್ಥಮಾಡಿಕೊಳ್ಳುತ್ತಿಲ್ಲ ನೀನು? ಅಷ್ಟೆಲ್ಲ ಆಸ್ತಿಯನ್ನು ನಿನ್ನ ತಮ್ಮನಿಗೆ ಬಿಟ್ಟುಕೊಡುತ್ತೀಯಾ? ಮಗುವನ್ನು ಸಾಯಿಸುವುದು ನೀನು ಅಂದುಕೊಂಡಷ್ಟೇನೂ ಕಷ್ಟವಾಗುವುದಿಲ್ಲ. ಒಂದು ಸಲ ಆ ಮಗು ಸತ್ರೆ ಆಸ್ತಿ ಅವನ ಕೈತಪ್ಪಿ ಹೋಗುತ್ತದೆ ಎಂದಳು. ಓ, ಕಷ್ಟ ಅಲ್ವಾ? ಹಾಗಾದ್ರೆ ಇಷ್ಟು ದಿನ ನೀನೇ ಟ್ರೈ ಮಾಡಿದ್ಯಲ್ಲ, ನಿನ್ನಿಂದ ಯಾಕೆ ಆಗಲಿಲ್ಲ? ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಯಾಕೆ ಅಂದ್ರೆ ಆ ರೌಡಿಗಳು ಈಡಿಯಟ್ಸ್. ನಾನು ಕೊಟ್ಟ ಕೆಲಸವನ್ನು ಸರಿಯಾದಿ ಮಾಡಿಲ್ಲ. ಇನ್ನೊಂದು ಸಲ ಟ್ರೈ ಮಾಡಿ ನೋಡೋಣ ಎಂದಾಗ ಅವಳಿಗೆ ಆಸ್ತಿಯ ಬಗ್ಗೆ ಅದೆಷ್ಟು ದುರಾಸೆಯಿದೆ ಎಂದು ಅರ್ಥವಾಗಿತ್ತು ಆರ್ಯನಿಗೆ. ಮಗುವನ್ನು ಸಾಯಿಸುವ ಭರದಲ್ಲಿ ನಿನ್ನ ಬಗ್ಗೆ ಆಯುಧ್ಗೆ ಗೊತ್ತಾದ್ರೆ ಆಗ ನಮ್ಮ ಸಂಬಂಧವೂ ಹೊರಗೆ ಬರುತ್ತೆ, ನೆನಪಿರಲಿ. ಆಮೇಲೆ ಈಗ ಇರುವ ಆಸ್ತಿ ಅಧಿಕಾರವೂ ಹೋಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ಮತ್ತೆ ಏನೂ ಎಡವಟ್ಟು ಮಾಡ್ಬೇಡ, ಆಮೇಲೆ ನಾನು ಮನುಷ್ಯನಾಗಿರುವುದಿಲ್ಲ ಎಂದು ಖಾರವಾಗಿ ಎಚ್ಚರಿಸಿ ಅಲ್ಲಿಂದ ನಡೆದುಬಿಟ್ಟ. ಅವಳು ಹಲ್ಮುಡಿ ಕಚ್ಚಿದಳು. ಛೇ, ಈ ದಡ್ಡನಿಗೆ ಹೇಗೆ ಅರ್ಥ ಮಾಡಿಸಲಿ? ಇವನು ನನಗೆ ಸಾಥ್ ಕೊಡೋದಿಲ್ಲ, ನಾನೇ ಏನಾದ್ರೂ ಮಾಡ್ಬೇಕು ಎಂದುಕೊಂಡಳು. ಶೃಂಗುಣ: ಹಾಗಾದ್ರೆ ನಾನ್ ಹೇಳಿದ ಪ್ಲಾನ್ ಚೆನ್ನಾಗಿಯೇ ವರ್ಕ್ ಆಗಿದೆ ಅನ್ನೋ. ಅಲ್ಲ ಕಣೆ, ಅಂಥ ಖಡಕ್ ಮನುಷ್ಯ ನಿನ್ನ ಮಾತಿಗೆ ಬಗ್ಗೆ ನಿನ್ನ ಅಪ್ಪನ ಹತ್ರ ಕ್ಷಮೆ ಕೇಳಿದ್ದಾನೆ ಅಂದ್ರೆ ಅರ್ಥ ಮಾಡ್ಕೋ ನೀನು ಹೇಗೆಲ್ಲ ಅವನನ್ನು ಆಟ ಆಡಿಸಬಹುದು ಅಂತ ನಕ್ಕು ಹೇಳಿದ್ದಳು ಸಿಂಧು. ಇಬ್ಬರೂ ಮನೆಯಲ್ಲಿ ಹರಟೆ ಹೊಡೆಯುತ್ತಾ ಕಾಫಿ ಕುಡಿಯುತ್ತಿದ್ದರು. ಅಷ್ಟೆಲ್ಲ ಸೀನಿಲ್ಲ ಕಣೆ. ಹೌದು, ಅವನು ಮಗುಗೋಸ್ಕರ ಏನ್ ಬೇಕಿದ್ರೂ ಮಾಡ್ತಾನೆ. ಹಾಗಂತ ಎಲ್ಲಾ ವಿಷಯದಲ್ಲೂ ಅವನನ್ನು ಬಗ್ಗಿಸೋದಕ್ಕೆ ಆಗಲ್ಲ. ವಿಲನ್ ಅವನು. ನೆನ್ನೆ ಮಂಚದ ಮೇಲೆ ಮಲಗ್ಬೇಡ, ಚಾಪೆ ಮೇಲೆ ಮಲಗು ಅಂದೆ. ಆದ್ರೆ ಅವನು ಎನ್ನುತ್ತಾ ಇದ್ದಕ್ಕಿದ್ದಂತೆ ಮಾತು ನಿಲ್ಲಿಸಿದಳು ಸಹಸ್ರ. ನೆನ್ನೆಯ ಅವನ ಚರಿಯೆ ಕಣ್ಮುಂದೆ ಬಂದಂದಾಗಿತ್ತು. ಅವನು ಏನೇ ಮಾಡಿದ? ನಿನ್ನ ಜೊತೆ ಒಂದೇ ಮಂಚದ ಮೇಲೆ ಮಲಗಿದ್ನಾ? ವಾವ್, ಹಾಗಾದ್ರೆ ರೊಮ್ಯಾನ್ಸ್ ಜೋರಿದೆ ಅಂತಾಯ್ತು ಎಂದು ನಕ್ಕಳು ಸಿಂಧು. ಛೀ, ಹಾಗೇನಿಲ್ಲ, ಸುಮ್ನಿರು. ಗೊತ್ತಾಯ್ತು ಬಿಡೇ, ಯು ಆರ್ ಸೋ ಲಕ್ಕಿ. ಅಷ್ಟು ಹ್ಯಾಂಡ್ಸಮ್ ಹುಡುಗ ಸಿಕ್ಕಿದ್ದಾನೆ. ಅವನನ್ನು ಶರ್ಟ್ಲೆಸ್ ನೋಡಿದ್ಯಾ ನೀನು? ಸಿಕ್ಸ್ ಪ್ಯಾಕ್ ಇದ್ಯಾ ಎಂದಾಗ ಕೋಪದಿಂದ ಮುಖ ಬಿಗಿದ ಹುಡುಗಿ. ನಿಂದು ಅತಿಯಾಯ್ತು ಕಣೆ ಸಿಂಧು, ಮೊದಲು ಹೊರಡು ಇಲ್ಲಿಂದ ಎಂದಳು. ಅಯ್ಯೋ, ಅಷ್ಟಕ್ಯಾಕೆ ಕೋಪ ಮಾಡ್ಕೊಳ್ತೀಯಾ? ಅಂಥದ್ದೇನು ಕೇಳಿದೆ ನಾನು? ಅವನಿಗೆ ಸಿಕ್ಸ್ ಪ್ಯಾಕ್ ಇದೆಯಾ ಅಂತ ಕೇಳಿದೆ ಎಂದಾಗ ತಡವರಿಸಿ, ಹಾ, ನಂಗೇನ್ ಗೊತ್ತೋ, ಹೋಗಿ ಅವನನ್ನೇ ಕೇಳು ಎಂದಳು ಸಹಸ್ರ. ಅವಳ ಪೀಕಲಾಟವನ್ನು ಕಂಡು ನಗು ಬಂದಿತ್ತು ಸಿಂಧುಗೆ. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದರು. ಸಹಸ್ರಗೆ ಭಯವಾಯಿತು. ಇರು, ನಾನ್ ನೋಡ್ತೀನಿ ಎಂದು ಸಿಂಧು ಮೇಲೆದ್ದಾಗ, ಬಾಗಿಲ್ ತೆಗಿಬೇಡ ಸಿಂಧು, ಯಾರು ಅಂತ ಕೇಳು ಮೊದಲು ಎಂದಳು. ಯಾರು? ಹೊರಗಿನಿಂದ ಕೂಗಿದಳು ಸಿಂಧು. ಮೇಡಂ, ವಿನಾಯಕ್ ಸರ್ ಕಳಿಸಿದ್ದಾರೆ, ನಾನು ಅವರ ಮನೆಯ ವರ್ಕರ್ ಎಂದನು. ಈಗ ಬಾಗಿಲು ತೆರೆದಳು ಸಹಸ್ರ. ಮೇಡಂ, ಇದನ್ನು ಕೊಟ್ಟು ಬಾ ಅಂದಳ್ ಸರ್ ಎನ್ನುತ್ತಾ ಬ್ಯಾಗೊಂದನ್ನು ಅವಳ ಕೈಗಿತ್ತ. ಓಕೆ, ಥ್ಯಾಂಕ್ಸ್ ಎಂದು ತಕ್ಷಣ ಬಾಗಿಲು ಮುಚ್ಚಿದಳು. ಹುಬ್ಬು ಬೆಸೆದ ಸಿಂಧು, ಏನೇ ಅದು? ಎಲ್ಲಿ ನೋಡೋಣ ಎಂದು ಆ ಬ್ಯಾಗ್ ತೆಗೆದು ನೋಡಿದಳು. ಅದರಲ್ಲಿ ನಿಶ್ಚಿತಾರ್ಥಕ್ಕೆಂದು ರೇಷ್ಮೆ ಸೀರೆ ಹಾಗೂ ಒಡವೆಗಳಿದ್ದವು. ವಾವ್, ಎಷ್ಟು ಚೆನ್ನಾಗಿದೆ! ನಿಮ್ಮ ಮಾವನಿಗೆ ಭಾವಿ ಸೊಸೆಯ ಮೇಲೆ ಈಗಲೇ ಇಷ್ಟು ಪ್ರೀತಿ ನೋಡು. ಸೀರೆ ಒಡವೆ ಎಲ್ಲ ಕಳಿಸಿದ್ದಾರೆ, ಒಂದ್ಸಲ ಹಾಕಿ ನೋಡು ಎಂದಳು. ಬೇಡ ಕಣೆ, ಇದರ ಬಗ್ಗೆ ಅವರು ನಮಗೆ ಹೇಳೇ ಇಲ್ಲ. ಮಾವನ ನಂಬರ್ ನನ್ನ ಹತ್ರ ಇಲ್ಲ, ಅವನಿಗೆ ಫೋನ್ ಮಾಡಿ ಕೇಳ್ತೀನಿ ಎಂದವಳು ಫೋನ್ ಎತ್ತಿಕೊಂಡು ಆಯುಧ್ಗೆ ಕರೆ ಮಾಡಿದಳು. ಅವನು ಕೆಲಸ ಮುಗಿಸಿ ಕಾರಿನಲ್ಲಿ ಮನೆಗೆ ಹೊರಟಿದ್ದ. ಹಲೋ ಎಂದನು. ಮಾವ, ಸೀರೆ ಒಡವೆ ಕಳಿಸಿದ್ದಾರೆ ಮನೆಗೆ, ಇದೆಲ್ಲ ಯಾಕೆ ಕೇಳಿದಳು. ಹಾಂ, ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡೋಕೆ ಎಂದಾಲ ಕಿಸಕ್ಕಂತ ನಕ್ಕಳು ಸಿಂಧು. ಹೇ, ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು ಎಂದಳು ಸಹಸ್ರ. ಮತ್ತೆ ನಿಶ್ಚಿತಾರ್ಥಕ್ಕೆ ಇನ್ನು 4 ದಿನವೂ ಉಳಿದಿಲ್ಲ, ಯಾಕೆ ಅಂದ ಕೇಳ್ತೀಯಲ್ಲ? ನಿನಗೇನೆ ನೆನ್ನೆಯೇ ಡ್ಯಾಡ್ ನನಗೆ ಇದರ ಬಗ್ಗೆ ಹೇಳಿದ್ರು ಎಂದ ಆಯುಧ್. ಮಾವನ ಮನೆಯಿಂದ ಬಂದ ಸೀರೆ ಒಡವೆಗಳನ್ನು ತೆಗೆದುಕೊಳ್ಳಲು ಸಹಸ್ರಾಳ ಸ್ವಾಭಿಮಾನ ವೇಕೋ ಒಪ್ಪುತ್ತಿರಲಿಲ್ಲ. ನೋಡು, ಅದೆಲ್ಲ ಏನೂ ಬೇಡ, ನಾನೇ ನಾಳೆ ಶಾಪಿಂಗ್ ಹೋಗೋಣ ಅಂದುಕೊಂಡಿದ್ದೆ. ನಾನೇ ಸೀರೆ ತಗೊಳ್ತೀನಿ. ಇನ್ನು ಒಡವೆಗಳು ಸದ್ಯಕ್ಕೆ ಅಪ್ಪ ಮಾಡಿಸಿರುವುದೇ ಇದೆ, ಇದು ಬೇಡ ನಮಗೆ ಎಂದಳು. ಲೇ, ನಿಮ್ಮಪ್ಪ ಮಾಡಿಸಿರೋದನ್ನ ಬೀರುನಲ್ಲಿ ಲಾಕ್ ಮಾಡಿ ಇಟ್ಕೋ, ಮುಂದೆ ಬೇಕಾಗುತ್ತೆ ಅದು. ನಮ್ಮ ಡ್ಯಾಡ್ ಕೊಟ್ಟಿರೋದು, ನಮ್ಮ ಪ್ರತಿಷ್ಠೆಯ ಪ್ರಶ್ನೆ, ಸುಮ್ನೆ ಇಟ್ಕೋ ಎಂದ ಮತ್ತೆ ಅದೇ ಗತ್ತಿನಲ್ಲಿ. ಅವಳಿಗೆ ಅದು ಇಷ್ಟವಾಗಲಿಲ್ಲ. ಏನು ಪ್ರತಿಷ್ಠೇನ? ಪ್ರೀತಿಯಿಂದ ಕೊಟ್ಟಿದ್ರೆ ಒಂದು ಪಕ್ಷ ಒಪ್ಪಿಕೊಳ್ಳುತ್ತಿದ್ದೆ,
ಆದ್ರೆ ಪ್ರತಿಷ್ಠೆಯ ಬಗ್ಗೆ ಮಾತಾಡ್ತಾ ಇದ್ಯಾ? ಯಾಕೆ? ನಮಗೆ ಸ್ವಾಭಿಮಾನ ಇರಲ್ವಾ? ಅಪ್ಪ ನನ್ನ ಮದುವೆಗೋಸ್ಕರ ಅಂತಲೇ ಒಡವೆ ಮಾಡಿಸಿದ್ದಾರೆ. ಇದು ಬೇಡ ನಮಗೆ ಎಂದಳು. ಅತಿಯಾಗಿ ಆಡ್ತಿದ್ಯಾ? ಯಾರು ಕಾಣದ ಸ್ವಾಭಿಮಾನನಾ ನಿಂದು? ಇದನ್ನೇ ಕಣೆ ನಾನ್ ನಿನ್ನೆ ನಿನ್ನಪ್ಪನ್ ಜೊತೆ ಹೇಳಿದ್ದು. ದುಡ್ಡಿಲ್ದವ್ರು ಸ್ವಾಭಿಮಾನದ ಹೆಸರಲ್ಲಿ ಗೌರವ ಗಿಟ್ಟಿಸ್ಕೊಳ್ಳೋಕ್ ನೋಡ್ತಾರೆ ಎಂದಾಗ ಅವಳಿಗೆ ಸಿಟ್ಟು ನೆತ್ತಿಗೇರಿತು. ಸುಮ್ನೆ ನನ್ನಿಂದ ಬೈಸ್ಕೊಳ್ಬೇಡ, ಬಾಯಿ ಮುಚ್ಕೊಂಡು ಮಾವನ್ ನಂಬರ್ ಕಳಿಸು, ನಾನವರ್ ಜೊತೆಯೇ ಮಾತಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ್ಲು. ಅಯ್ಯೋ, ಯಾಕೆ ಅಷ್ಟು ಸಿಟ್ಟಿನಲ್ಲಿ ಮಾತಾಡ್ತೀಯಾ? ಪಾಪ ಅಷ್ಟು ಪ್ರೀತಿಯಿಂದ ಕಳಿಸಿದ್ದಾರಾ, ತಗೋಬೇಕು ತಾನೆ ಹೇಳಿದಳು ಸಿಂಧು. ಪ್ರೀತಿನಾ? ಎಂತದೋ ಇಲ್ಲ, ನಿನಗರ್ಥ ಆಗಲ್ಲ, ಸುಮ್ನಿರು ಎಂದು ಮುಖ ಊದಿಸಿ ಕುಳಿತಳು. ಅವನು ವಿನಾಯಕ್ ಅವರ ನಂಬರ್ ಕಳಿಸಬಹುದೆಂದು ಕಾದಳು. ಆದ್ರೆ ಹಠಮಾರಿ ಹುಡುಗ ಕಳಿಸುವನೇ? ನೋಡು, ಎಷ್ಟು ಕೊಬ್ಬು ಇವನಿಗೆ, ನಂಬರ್ ಕೂಡ ಕಳಿಸಿಲ್ಲ ಎಂದು ಗೊಣಗುತ್ತಾ ತನ್ನ ಅಪ್ಪನಿಗೆ ಕರೆ ಮಾಡಿ ಮಾವನ ನಂಬರ್ ಪಡೆದಳು. ವಿನಾಯಕ್ ಅವರಿಗೆ ಕರೆ ಮಾಡಿದ್ದಳು ಸಹಸ್ರ. ಅವರು ಆಫೀಸಿಗೆ ಸಂಬಂಧಪಟ್ಟ ಫೈಲೊಂದನ್ನು ಪರಿಶೀಲಿಸುತ್ತಾ ಕುಳಿತಿದ್ದರು. ಅವಳಿಂದ ಕರೆ ಬಂದಾಗ, ಹಾಂ ಹೇಳಮ್ಮ ಸಹ, ನಾನ್ ಕಳಿಸಿದ ಸೀರೆ ಒಡವೆ ಬಂತಾ ಎಂದರು. ಹೌದು ಮಾವ, ಆದ್ರೆ ಇದನ್ನೆಲ್ಲ ಯಾಕೆ ಕಳಿಸಿದ್ರಿ ಕೇಳಿದಳು. ಯಾಕೆ ಎಂದ್ರೆ, ನೀನು ನನ್ನ ಮನೆಗೆ ಸೊಸೆಯಾಗಿ ಬರುವವಳಲ್ವಾ, ನಿನಗೆ ಸೇರಬೇಕಾದನ್ನು ಕಳಿಸಿದ್ದೇನೆ ಸಹ. ಆ ಒಡವೆಗಳು ನಿನ್ನದೇ, ನನ್ನ ಎರಡನೇ ಸೊಸೆಗೆ ಅಂತ ನಾನೇ ಮಾಡಿಸಿದ್ದು, ನನ್ನ ಮೊದಲ ಸೊಸೆಗೂ ಕೊಟ್ಟಿದ್ದೆ, ಬೇಡ ಅನ್ನದೆ ತಗೊಳಮ್ಮ ಎಂದರು ವಿನಾಯಕ್. ಇಲ್ಲ ಮಾವ, ನಿಮ್ಮ ಆಶೀರ್ವಾದ ಅಂತ ಈ ಸೀರೆ ಬೇಕಿದ್ರೆ ತಗೋತೀನಿ, ಆದ್ರೆ ಈ ಒಡವೆಗಳು ಬೇಡ ಎಂದಳು. ಯಾಕಮ್ಮ, ಅದನ್ನು ತಗೊಂಡಿಲ್ಲ ಅಂದ್ರೆ ನಮ್ಮ ಪ್ರೀತಿಗೆ ಅವಮಾನ ಮಾಡಿದ ಹಾಗೆ ಅಲ್ವಾ? ಬೇಕಿದ್ರೆ ನಿನ್ನ ಅಪ್ಪನ್ ಜೊತೆ ನಾನ್ ಮಾತಾಡ್ತೀನಿ ಹೇಳಿದ್ರು. ಹಾಗಲ್ಲ ಮಾವ, ಹೇಳಿದನ್ನ ಅರ್ಥ ಮಾಡ್ಕೊಮ್ಮ, ನಾನ್ ನಿನ್ನ ಅಪ್ಪನಿಗೆ ಹೇಳ್ತೀನಿ. ನಿಶ್ಚಿತಾರ್ಥದ ದಿನ ನೀನು ಅದೇ ಒಡವೆಗಳನ್ನು ಹಾಕೋಬೇಕು ಎಂದು ಕಾಲ್ ಕಟ್ ಮಾಡಿದ್ರು. ಅವಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಹೋಗ್ಲಿ ಬಿಡೆ ಸಹ, ಪಾಪ ಅವರಿಗೆ ಯಾಕೆ ಬೇಜಾರ್ ಮಾಡ್ತೀಯಾ? ನಿನ್ನ ಹುಡುಗ ಎಷ್ಟು ಕೋಪಿಷ್ಟನೇ ಆಗಿರಬಹುದು, ಆದ್ರೆ ನಿನ್ನ ಮಾವ ತುಂಬಾ ಒಳ್ಳೆಯವರಲ್ವಾ? ಯಾರು ನನ್ನ ಹುಡುವ? ಸುಮ್ನೆ ಏನೇನೋ ಹೇಳ್ಬೇಡ. ಅಯ್ಯೋ, ಅವನೇ ನಿನ್ನ ಗಂಡ ಆಗುವವನು ಕಣೆ, ಅವನೇ ತಾನೇ ನಿನ್ನ ಹುಡುವ ಎಂದಾಗ ಮೂತಿ ತಿರುವಿ ಅಲ್ಲಿಯೇ ಕುಳಿತಳು. ಆಯುಧ್ಗೆ ಅದೇಕೋ ಅರುಣಿಮಾಳ ಮೇಲೆ ಬಲವಾದ ಅನುಮಾನ, ಅವಳೇ ಇದನ್ನೆಲ್ಲ ಮಾಡಿಸುತ್ತಿರಬಹುದೆಂದು. ರಾತ್ರಿ ಊಟ ಮಾಡುವಾಗ, ಡ್ಯಾಡ್, ನಿನ್ನೆ ಪೂರ್ತಿ ನೀವು ಮನೆಯಲ್ಲೇ ಇದ್ರಾ ಎಂದನು. ವಿನಾಯಕ್ ಹುಬ್ಬು ಬೆಸೆದು, ಹೌದು, ಯಾಕೋ ಎಂದರು. ಹಾಗಲ್ಲ, ಮನೆಯಲ್ಲಿ ನನ್ನ ಮತ್ತೆ ಆರ್ಯನ್ನ ಬಿಟ್ಟು ಎಲ್ರೂ ಮನೆಯಲ್ಲೇ ಇದ್ರಾ ಕೇಳಿದ. ಅವನು ಯಾವ ವಿಚಾರವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆಂದು ತಿಳಿಯುತ್ತಿಲ್ಲ. ಆರ್ಯನಿಗೆ ಒಳಗೊಳಗೆ ಭಯವಾಗುತ್ತಿದೆ. ನಿನ್ನ ಆರ್ಯನ್ನ ಬಿಟ್ರೆ ನಾನು ಮತ್ತೆ ಅರುಣಿಮಾತಾನೇ ಮನೆಯಲ್ಲಿರೋದು. ನಾನು ಮನೆಯಲ್ಲೇ ಇದ್ದೆ, ಅವಳು ಮನೆಯಲ್ಲೇ ಇಂದಲೋ. ಬೆಳಗ್ಗೆಯಿಂದ ಸಂಜೆ ತನಕನೂ ಕೇಳಿದನು ಆಯುಧ್ ಮತ್ತೆ. ನಂತರ ಏನೋ ನೆನಪು ಮಾಡಿಕೊಂಡು, ಹಾ, ಮಧ್ಯಾಹ್ನ ಮಾರ್ಕೆಟಿಗೆ ಅಂತ ಹೊರಗೆ ಹೋಗಿದ್ಲು, ಅದೇ ಬೀಗ್ರು ಬಂದಿದ್ರಲ್ಲ ಆಗ ಎಂದರು. ಅದನ್ನು ಕೇಳಿ ಅವನ ಹುಬ್ಬಿನ ಗಂಟು ಸಡಿಲಾಯಿತು. ಆಯುಧ್ ತನ್ನ ಬಗ್ಗೆ ಯಾಕೆ ವಿಚಾರಿಸುತ್ತಿದ್ದಾನೆಂದು ಅರುಣಿಮಾಳಿಗೂ ತಿಳಿಯಲಿಲ್ಲ. ಯಾಕೆ ಕೇಳ್ತಾ ಇದ್ಯಾ? ನಾನು ಮಧ್ಯಾಹ್ನ ಮಾರ್ಕೆಟ್ಗೆ ಹೋಗಿದ್ದೆ ಎಂದಳು. ಏನಿಲ್ಲ, ಹಾಗೆ ಕೇಳಿದೆ. ಹೌದು, ಮಾರ್ಕೆಟಿಂದ ಏನೆಲ್ಲ ತಂದ್ರಿ ಕೇಳಿದನು. ಅವಳಿಗೆ ವಿಚಿತ್ರವೆನಿಸಿತು. ಏನು ತಂದ್ರಿ ಅಂದ್ರೆ, ತರ್ಕಾರಿ ತಂದೆ, ಮತ್ತೆ ಮನೆಗೆ ಬೇಕಾದ ಸಾಮಾನುಗಳನ್ನು ತಂದೆ ಎಂದಳು. ಎಂದವ ಬೇರೇನೂ ಕೇಳಲಿಲ್ಲ. ಆದ್ರೆ ಆರ್ಯನಿಗೆ ಅವನು ಯಾಕೆ ಕೇಳುತ್ತಿರಬಹುದೆಂಬ ಸುಳಿವು ಸಿಕ್ಕಿತ್ತು. ಆದ್ರೂ ಏನೂ ಹೇಳದೆ ಊಟ ಮಾಡತೊಡಗಿದ. ಅರುಣ ಸಹ ಕೂಡ ತುಂಬಾ ಸ್ವಾಭಿಮಾನಿ ಕಣಮ್ಮ, ನಾನು ಏನೋ ಅಂದ್ಕೊಂಡಿದ್ದೆ, ಆದ್ರೆ ಆ ಹುಡುಗಿ ಕೂಡ ಒಳ್ಳೆಯವಳು. ಅವಳು ಈ ಮನೆಗೆ ಬಂದ ಮೇಲೆ ಅವಳ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಮ್ಮ, ಅವಳು ಪ್ರೆಗ್ನೆಂಟ್ ಅಲ್ವಾ, ಈ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡಿಸಬಾರದು ಎಂದರು ವಿನಾಯಕ್. ಏನ್ ಮಾವ ಹೀಗೆ ಹೇಳ್ತಾ ಇದ್ದೀರಾ? ನಾನ್ಯಾಕೆ ಅವಳ ಕೈಯಲ್ಲಿ ಕೆಲಸ ಮಾಡಿಸ್ಲಿ ಹೇಳಿ? ಮಗುವಾಗೋವರೆಗೂ ಒಂದು ಲೋಟವನ್ನು ಎತ್ತಿಡೋಕೆ ಬಿಡದಿಲ್ಲ ಎಂದಳು ಅರುಣ. ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಈ ಹೆಂಗಸು, ಇದೆಲ್ಲ ಇವಳೇ ಮಾಡ್ತಿರೋದು ಅಂತ ಸಣ್ಣ ಕ್ಲೂ ಸಿಗ್ಲಿ, ಆಗ ಮಾಡ್ತೀನಿ ಎಂದುಕೊಂಡಿದ್ದ ಆಯುಧ್. ಅದಾವುದರ ಅರಿವಿರದಿಲ್ಲ ಅರುಣಿಮಾಳಿಗೆ. ಊಟ ಮಾಡಿ ರೂಮಿಗೆ ಬಂದ ಬಳಿಕ ಗಂಡನ ಪಕ್ಕ ಬಂದು ಕುಳಿತವಳು, ಆರ್ಯ, ನಾನೇನೋ ಕೇಳ್ಲಾ ಎಂದಳು. ಹಾ ಹೇಳು ಎಂದವನ ಕೈಗಳು ಲ್ಯಾಪ್ಟಾಪ್ ಮೇಲಾಡುತ್ತಿದ್ದವು. ಆಯುಧಿವತ್ತು ಊಟ ಮಾಡುವಾಗ ಯಾಕೆ ಹಾಗೆಲ್ಲ ಕೇಳ್ತಾ ಇದ್ದ? ಏನಿರಬಹುದು ಅವನ ಮನಸ್ಸಿನಲ್ಲಿ ಎಂದಳು. ಅವನ ಮನಸ್ಸಿನಲ್ಲಿ ಏನಿರುತ್ತೆ ಅಂತ ಯಾರಿಗೂ ಕಂಡು ಹಿಡಿಯೋಕೆ ಆಗಲ್ಲ, ನೀನು ಸುಮ್ಮನೆ ಅವನ ಬಗ್ಗೆ ಯೋಚಿಸ್ಬೇಡ ಹೇಳಿದ ಆರ್ಯ. ಆದ್ರೂ ಅವಳ ಮನಸ್ಸಿಗೇಕೋ ಸಮಾಧಾನವಾಗುತ್ತಿಲ್ಲ. ಇಲ್ಲ ಆರ್ಯ, ಏನೋ ಇದೆ, ನಾನೇನು ದೊಡ್ಡ ತಪ್ಪು ಮಾಡಿದ್ದೇನೆ ಅನ್ನುವ ಹಾಗೆ ನೋಡ್ತಾ ಇದ್ದ ನನ್ನನ್ನ, ಅದೇನು ಅಂತ ನಾನೇ ವಿಚಾರಿಸ್ಬೇಕಿತ್ತು ಎಂದಳು. ಅವನು ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ನೀನು ಹೋಗಿ ಕೇಳಿದ್ರೆ ಮತ್ತೆ ಕೋಪದಲ್ಲಿ ಗಲಾಟೆ ಮಾಡ್ತಾನೆ. ನೀನೀಗ ಮಲಗು, ಲೇಟಾಗಿದೆ ಎಂದನು. ಭಾರವಾದ ಉಸಿರು ದಬ್ಬಿದವಳು ಮುದುಡಿ ಮಲಗಿದಳು. ನಿಶ್ಚಿತಾರ್ಥದ ದಿನ ಹತ್ತಿರ ಬಂದಿತ್ತು. ತಮ್ಮ ಮನೆಯಲ್ಲಿಯೇ ನಿಶ್ಚಿತಾರ್ಥ ಇಟ್ಟಿಕೊಂಡಿದ್ದರಿಂದ ಹಿಂದಿನ ದಿನವೇ ಸಹಸ್ರ ಹಾಗೂ ನರೇಂದ್ರರನ್ನು ಮನೆಗೆ ಕರೆಸಿದ್ದರು ವಿನಾಯಕ್. ಜೊತೆಗೆ ತನ್ನ ಗೆಳತಿಯನ್ನೂ ಕರತಂದಿದ್ದಳು ಸಹಸ್ರ. ಮರುದಿನ ಬೇಗನೆ ರೆಡಿಯಾಗಬೇಕಿತ್ತಲ್ಲ, ಹಾಗಾಗಿ ಸಿಂಧು ಜೊತೆಗಿದ್ದರೆ ತನಗೂ ಸಹಾಯವಾಗುತ್ತದೆ ಎಂದು. ಏನೇ ಇಷ್ಟು ದೊಡ್ಡ ಮನೆ? ಅವತ್ತು ಬಂದಿದ್ದಾಗ ನಾನು ಪೂರ್ತಿ ಮನೆ ನೋಡಿಯೇ ಇಲ್ಲಲ್ಲ, ಈ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ 20 ಜನ ಆದ್ರೂ ಬೇಕು ಅಲ್ವಾ ಎಂದಳು ಸಿಂಧು. ಸಹಸ್ರ ಏನು ಮಾತನಾಡದೆ ಮಲಗಲು ರೆಡಿ ಮಾಡಿಕೊಳ್ಳುತ್ತಿದ್ದಳು. ನಂತರ ಏನೋ ನೆನಪಾಗಿ, ಅಯ್ಯೋ,
ಪಾಪ ಅರುಣಕ್ಕ ಅಡುಗೆ ಮನೆಯನ್ನು ಒಬ್ರೇ ಕ್ಲೀನ್ ಮಾಡ್ತಾ ಇದ್ದಾರನ್ಸುತ್ತೆ. ನಾನು ಹೆಲ್ಪ್ ಕೂಡ ಮಾಡ್ಲಿಲ್ಲ. 1 ನಿಮಿಷ ಇರು ಬಂದೆ ಎಂದು ಹೊರ ನಡೆದಳು. ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ಸೊಸೆಯ ಜವಾಬ್ದಾರಿಗಳು ಜೋರು ಅನ್ಸುತ್ತೆ ಎಂದು ನಸುನಗ್ಗಳು ಸಿಂಧು. ಅಡುಗೆ ಮನೆಗ ಬಂದಿದ್ದಳು ಸಹಸ್ರ. ಎಲ್ಲರೂ ಊಟ ಮಾಡಿದ ಪಾತ್ರೆಗಳನ್ನು ತೊಳೆದಿಡುತ್ತಿದ್ದಳು ಅರುಣಿಮಾ. ಅಕ್ಕ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಪಾಪ ನೀವೊಬ್ರೇ ಮಾಡ್ತಾ ಇದ್ದೀರಾ. ಅಯ್ಯೋ ಸಹ, ನೀನ್ಯಾಕೆ ಇಳಿದು ಬಂದೆ? ಎಲ್ಲಾ ಕೆಲಸ ನಾನ್ ಮಾಡ್ಕೋತೀನಿ, ಹೋಗು ಮಲಗು ಹೇಳಿದಳು ಅರುಣ. ಅಲ್ಲ ಅಕ್ಕ, ಇಷ್ಟೆಲ್ಲ ಪಾತ್ರೆ ಇದೆ, ಮನೆ ಕೆಲಸದವರು ಇದೆಲ್ಲ ಮಾಡಲ್ವಾ ಕೇಳಿದಳು ಹುಬ್ಬೇರಿ. ಬೆಳಿಗ್ಗೆ ಬಂದು ಮಾಡ್ತಾರೆ ಸಹ, ಆದ್ರೆ ನನಗೆ ಹೀಗೆಲ್ಲ ಇಡೋದಕ್ಕೆ ಇಷ್ಟ ಆಗಲ್ಲ. ಎಲ್ಲ ಕೆಲಸ ಅಲ್ಲೇ ಆಗಿಬಿಡಬೇಕು, ಮತ್ತೆ ನಾಳೆಯೂ ಗಡಿಬಿಡಿಯಲ್ವಾ, ಈಗಲೇ ಎಲ್ಲ ಕೆಲಸ ಮುಗಿಸಿಬಿಡ್ತೀನಿ ಎಂದಳು ಅರುಣಿಮಾ. ಮಾವ ನಿಮ್ಮ ಬಗ್ಗೆ ಯಾಕೆ ಹೊಗಳುತ್ತಾರೆ ಅಂತ ಈಗ ಅರ್ಥ ಆಗ್ತಾ ಇದೆ ಅಕ್ಕ. ನಾನು ನಿಮ್ಮಷ್ಟು ಪರ್ಫೆಕ್ಟ್ ಸೊಸೆ ಆಗ್ತೀನಿ ಅಂತ ಅನಿಸುತ್ತಿಲ್ಲ, ನಸುನಗು ಬೀರಿ ಹೇಳಿದಳು. ಅಯ್ಯೋ, ನೀನು ಸೊಸೆಯಾಗುವುದರ ಬಗ್ಗೆ ಯೋಚಿಸಬೇಡ, ಪರ್ಫೆಕ್ಟ್ ಹೆಂಡತಿ ಮತ್ತೆ ತಾಯಿ ಆಗು ಸಾಕು, ಆಗ ಮಾವ ನನ್ನಗಿಂತ ಡಬಲ್ ಹೊಗಳುತ್ತಾರೆ ಎಂದಳು ಅರುಣಿಮಾ. ಸರಿ, ಹೇಗೂ ಬಂದಿದ್ದೀಯಾ, ಹಾಲು ಕೊಡ್ತೀನಿರು ಎನ್ನುತ್ತಾ ಸ್ಟವ್ ಮೇಲೆ ಹಾಲಿನ ಪಾತ್ರೆ ಇಟ್ಟಳು. ಹಾಗೆ ಅವಳೊಂದಿಗೆ ಮಾತನಾಡುತ್ತಲೇ ಪಾತ್ರೆಗಳೆಲ್ಲ ತೊಳೆದು ಹಾಲನ್ನು ಲೋಟಕ್ಕೆ ಬಗ್ಗಿಸಿ, ಜೊತೆಗೆ ಕೇಸರಿಯನ್ನು ಬೆರೆಸಿ, ತಗೋ ಕುಡಿ ಎಂದಳು ಅರುಣಿಮಾ. ಅದನ್ನು ನೋಡಿಬಿಟ್ಟಿದ್ದ ಆಯುಧ್. ಸಹಸ್ರ ಇನ್ನೇನು ಹಾಲು ಕುಡಿಯಬೇಕೆನ್ನುವಷ್ಟರಲ್ಲಿ ಅವಳ ಬಳಿ ಓಡಿಬಂದು ಹಾಲನ್ನು ಚೆಲ್ಲಿಬಿಟ್ಟಿದ್ದ ಆಯುಧ್. ಅದನ್ನು ಕಂಡು ಇಬ್ಬರೂ ಬೆಚ್ಚರಿದರು. ಗಾಬರಿಯಿಂದ ಅವನನ್ನೇ ನೋಡಿದಳು ಸಹಸ್ರ. ಅರುಣಿಮಾಳಿಗೂ ವಿಚಿತ್ರವೆನಿಸಿತು. ಏನಾಯ್ತು, ಯಾಕೆ ಹಾಲು ಚೆಲ್ಲಿದ್ದು ಕೇಳಿದಳು ತುಸು ಕೋಪದಲ್ಲಿ. ನಿನ್ನ ಜೊತೆ ಮಾತಾಡ್ಬೇಕು, ಬಾ ಎನ್ನುತ್ತಾ ಅವಳ ಕೈ ಹಿಡಿದುಕೊಂಡ. ಅರೆ, ಏನ್ ಮಾತಾಡ್ಬೇಕು, ಅದಕ್ಯಾಕೆ ಹಾಲು ಚೆಲ್ಲಿದ್ದು ಕೇಳುವಾಗ ಅವಳ ಪ್ರಶ್ನೆಗೆ ಉತ್ತರಿಸದೆ ಅಲ್ಲಿಂದ ಎಳೆದೊಯ್ದನು. ಅರುಣಿಮಾ ಅದೆಲ್ಲ ಮೌನವಾಗಿ ನೋಡುತ್ತಾ ನಿಂತಿದ್ದಳು. ಯಾಕೋ ಏನೋ ಸರಿಯಿಲ್ಲ ಎನಿಸಿತ್ತು ಅವಳಿಗೆ. ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ. ಸಹಸ್ರಳನ್ನು ರೂಮ್ಗೆ ಕರೆದು ತಂದ ಆಯುಧ್ ಬಾಗಿಲು ಹಾಕಿದ್ದ. ತಲೆ ಕೆಟ್ಟಿದ್ಯಾ ನಿನಗೆ, ಅಥವಾ ಕುಡಿದಿದ್ದು ಜಾಸ್ತಿಯಾಯ್ತಾ? ಮಾತಾಡ್ಬೇಕು ಅಂತ ಹೇಳಿದ್ದರೆ ನಾನೇ ಬರ್ತಿದ್ದೆ ತಾನೆ. ಹೀಗೆ ಕುಡಿಯುತ್ತಿದ್ದ ಹಾಲು ಚೆಲ್ಲಿ ಎಳೆದುಕೊಂಡು ಬರುವ ಅವಶ್ಯಕತೆ ಏನಿತ್ತು? ಅಕ್ಕನಿಗೆ ಬೇಸರಾಗೋದಿಲ್ವಾ ಎಂದಳು ಜೋರು ದನಿಯಲ್ಲಿ. ಶ್, ಕಿರುಚಬೇಡ, ಇದು ನನ್ನ ಮನೆ. ನೋಡು, ಇನ್ಮುಂದೆ ನೀನು ನಾನು ಹೇಳಿದ್ದನ್ನು ಮಾತ್ರ ಕೇಳಬೇಕು. ಅವರು ಏನೇ ಕೊಟ್ಟರೂ ತಿನ್ನಬಾರದು, ಕುಡಿಯಬಾರದು. ನೀನು ಏನು ತಿನ್ನಬೇಕು ತಿನ್ನಬಾರದು ಅಂತ ನಾನೇ ಡಿಸೈಡ್ ಮಾಡ್ತೀನಿ ಎಂದನು. ಅವನ ಮಾತುಗಳು ಅತಿ ಎನಿಸಿದವು ಅವಳಿಗೆ. ಅಂದ್ರೆ ನೀನು ಬೇಕಂತಲೇ ಹಾಲು ಚೆಲ್ಲಿದ್ದಾ? ಏನಾಗಿದೆ ನಿನಗೆ? ಅವರು ನಿನ್ನ ಅತ್ತಿಗೆ, ಅವರು ಕೊಟ್ಟಿದ್ದನ್ನು ಯಾಕೆ ಕುಡಿಯಬಾರದು? ಓ, ಹಾಗಾದ್ರೆ ನೀನು ಅವರ ಮೇಲೆಯೇ ಅನುಮಾನ ಪಡ್ತಿದ್ಯಾ? ಛೆ, ಸಂಬಂಧಗಳ ಬೆಲೆಯೇ ಗೊತ್ತಿಲ್ಲ ನಿನಗೆ ಎಂದಾಗ ಕೋಪದಲ್ಲಿ ಅವಳ ಕುತ್ತಿಗೆ ಹಿಡಿದು ಗೋಡೆಗೆ ಒರಗಿಸಿದನು. ಅವಳಿಗೆ ಹೆದರಿ ಹೋಯಿತು. ಸಂಬಂಧಗಳ ಬೆಲೆಯನ್ನ ನೀನು ನನಗೆ ಹೇಳಿಕೊಡುವ ಅವಶ್ಯಕತೆಯಿಲ್ಲ. ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಇದೆ ಅನ್ನುವ ಒಂದೇ ಕಾರಣಕ್ಕೆ ಸಲಹೆ ಕೊಟ್ಟರೆ ಬಾಯಿಗೆ ಬಂದಂತೆ ಮಾತಾಡ್ತೀಯಾ? ಆಸ್ತಿ ಮುಂದೆ ಯಾವ ಸಂಬಂಧಗಳೂ ಇಲ್ಲ. ಈ ಮಗುವಿಗೆ ಅಪಾಯ ಮಾಡುವವರು ನಮ್ಮವರು ಹೊರತು ಹೊರಗಿನವರಲ್ಲ. ನೋಡು, ನಿನಗೆ ಈ ಮಗು ಅಷ್ಟು ಇಂಪಾರ್ಟೆಂಟ್ ಅಲ್ಲದೇ ಇರಬಹುದು, ಆದ್ರೆ ನನಗೆ ತುಂಬಾ ಇಂಪಾರ್ಟೆಂಟ್ ಕಣೆ. ಇಲ್ಲಿ ಬಂದು ನಿನ್ನ ಅಧಿಕಾರ ಚಲಾಯಿಸಬೇಡ. ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕು ಎಂದು ಬಿಟ್ಟಳು. ಅವಳಿಗೆ ಉಸಿರುಗಟ್ಟದಂತಾಯಿತು. ಬಲವಾಗಿ ಅವನ ಕೈಯನ್ನು ದೂಡಿದವಳು ಅಲ್ಲಿಂದ ಹೊರಗೋಡಿ ಬಂದು ಬಿಟ್ಟಳು. ಅವಳಿಗೆ ಅಳುವೇ ಬಂದು ಬಿಟ್ಟಿತು. ರೂಮ್ಗೆ ಬಂದವಳು ಮುದುಡಿ ಮಲಗಿ ಕಣ್ಣೀರು ಹಾಕಿದಳು. ಆ ರಾತ್ರಿ ಏಕೋ ನಿದ್ದೆಯೇ ಬರಲಿಲ್ಲ ಆಯುಧಿಗೆ. ಮರುದಿನ ಯಾರೋ ಬಾಗಿಲು ಬಡಿದಾಗ ಎದ್ದು ಬಂದು ಬಾಗಿಲು ತೆರೆದಳು ಸಹಸ್ರ. ಕೆಲಸದಾಕೆ ಜ್ಯೂಸ್ ಲೋಟ ಹಿಡಿದು ನಿಂತಿದ್ದಳು. ಇದನ್ನು ಆಯುಧ್ ಸರ್ ನಿಮಗೆ ಕೊಡದಿಕ್ಕೆ ಹೇಳಿದ್ರು ಮೇಡಂ ಎಂದಳು. ಇಲ್ಲ, ನನಗೆ ಬೇಡ ಎಂದವಳಿಗೆ ಇನ್ನೂ ಅವನ ಮೇಲೆ ಮುನುಸು. ಮೇಡಂ, ನಿಮಗೆ ಕೊಡದೇ ಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನೀವು ಕುಡಿತೀರೋ ಬಿಡ್ತೀರೋ, ಆದ್ರೆ ಪ್ಲೀಸ್ ತಗೊಳ್ಳಿ ಮೇಡಂ, ಇಲ್ಲಾಂದ್ರೆ ನನ್ನ ಕೆಲಸ ಹೋಗುತ್ತೆ ಎಂದು ಕೇಳಿಕೊಂಡಳು. ಸರಿ ಎಂದು ಜ್ಯೂಸ್ ಪಡೆದು ಸೈಡ್ ಟೇಬಲ್ ಮೇಲಿಟ್ಟವಳು, ಈಗ ನೈಸ್ ಮಾಡದಿಕ್ಕಿ ಜ್ಯೂಸ್ ಕಳಿಸಿದ್ದಾನೆ, ನಾನೆಲ್ಲಿ ಮದುವೆ ಬೇಡ ಅಂತೀನೋ ಅಂತ ಭಯ ಬಂದಿರಬೇಕು ಎಂದು ಗೊಣಗಿ ಮುಖ ಊದಿಸಿ ಪಳಿತಳು. ಅರೆ, ತನ್ನ ಮಗುವಿನ ಅಮ್ಮನಿಗೆ ಪ್ರೀತಿಯಿಂದ ಜ್ಯೂಸ್ ಕಳಿಸಿದ್ದಾನೆ, ಯಾಕೆ ಇಲ್ಲಿಟ್ಟಿದೀಯಾ, ಕುಡಿಯೇ ಎಂದಳು ಸಿಂಧು. ನನಗೆ ಬೇಕಾಗಿಲ್ಲ ಎಂದಳು. ಅವಳತ್ತು ಇದ್ದಿದ್ದೆ ಎಂದುಕೊಂಡು ಸಿಂಧು ಮೈ ಮುರಿಯುತ್ತಾ ಬಾಲ್ಕನಿಗೆ ಬಂದು ನಿಂತಳು. ಹೊರಗೆ ಸ್ವಿಮ್ಮಿಂಗ್ ಪೂಲ್ ಬಳಿ ಎಕ್ಸಸೈಸ್ ಮಾಡುತ್ತಿದ್ದ ಆಯುಧ್. ಅವನ ಬೆನ್ನು ಮಾತ್ರವೇ ಕಂಡಿತ್ತು. ವಾವ್, ಏನೇ ನಿನ್ನ ಹೀರೋ ಇಷ್ಟು ಬೇಗ ಎದ್ದು ಎಕ್ಸಸೈಸ್ ಮಾಡ್ತಾ ಇದ್ದಾನೆ, ಅದೂ ಸಹ ಶರ್ಟ್ಲೆಸ್ ಎನ್ನುತ್ತಾ ಹಾಗೆ ಎದ್ದು ಬಾಲ್ಕನಿಗೆ ಬಂದು ಓಡಿಬಂದಳು ಸಹಸ್ರ. ಆಯುಧ್ ಪುಷಪ್ಸ್ ಮಾಡುತ್ತಿದ್ದ. ವಾವ್, ಏನು ಬಾಡಿನೇ ಅವಂದು ಎಂದಾಗ ಕೋಪದಲ್ಲಿ ಹೇ ಸಿಂಧು, ಒಳಗೆ ಹೋಗು ನೀನು ಎಂದಳು. ಅರೆ, ಯಾಕೆ, ಅವನಿಗೆ 6 ಪ್ಯಾಕ್ ಇದೆ ಅಂತ ಕೇಳಿದ್ರೆ ನೀನು ಏನೂ ಹೇಳಲೇ ಇಲ್ಲ, ಈಗ ನಾನೇ ನೋಡ್ತೀನಿ ಬಿಡು ಎಂದಾಗ ತಡವರಿಸುತ್ತಾ ಅದೆಲ್ಲ ಏನೂ ಬೇಕಾಗಿಲ್ಲ, ಅವನನ್ನು ನೀನು ಯಾಕೆ ನೋಡ್ಬೇಕು, ಸುಮ್ನೆ ಹೋಗು ಒಳಗೆ ಎನ್ನುತ್ತಾ ಅವಳ ಕಣ್ಣು ಮುಚ್ಚಿದಳು. ಸಿಂಧುಗೆ ನಗು ಬಂದಿತ್ತು. ಓ, ಗೊತ್ತಾಯ್ತು ಬಿಡುಬಳ್, ಜಲಸಲ್ವಾ ಎಂದು ಡಗ್ಗಳು ಸಿಂಧು. ಏನೂ ಇಲ್ಲ, ಅವನಿಗೆ 6 ಪ್ಯಾಕ್ ಇದೆ, ಸಾಕಾ, ಈಗ ಹೋಗು ಒಳಗೆ ಎಂದಳು ಅವಳ ಕಣ್ಣು ಮುಚ್ಚುತ್ತಾ. ಅವನನ್ನೇ ದುರುದುರು ನೋಡಿದ ಹುಳುಗಿ ಎಲ್ಲೆಂದಲ್ಲಿ ಶರ್ಟ್ ಬಿಚ್ಚಿ ನಿಂತು ಬಿಡುತ್ತಾನೆ, ಈಡಿಯಟ್ ಎಂದು ಗೊಣಗಿಕೊಂಡಳು. ಮುಂದುವರಿಯುವುದು.